ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಇದೇ ತಿಂಗಳು 26ರಂದು ಶುಕ್ರವಾರ ನಡೆಯಲಿರುವ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ನರಸಿಂಹಮೂರ್ತಿ ವೈಎಸ್ ಅವರು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಜಿಲ್ಲಾ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ತಾನು ಸ್ಪರ್ಧೆ ಮಾಡಿದ್ದು ತನ್ನನ್ನು ಬೆಂಬಲಿಸಲು ಸಂಘದ ಸದಸ್ಯರಲ್ಲಿ ಮನವಿ ಮಾಡಿಕೊಂಡರು. ವರದಿ ಜಯರಾಮ್, ಜಿಲ್ಲಾ ವರದಿಗಾರರು, ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್, ಚಿಕ್ಕಬಳ್ಳಾಪುರ. ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ, ಬೆಂಗಳೂರು, ಅವೆನ್ಯೂ ರಸ್ತೆ, ಬೆಂಗಳೂರು, ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಮುಂದಿನ 3 ವರ್ಷಗಳಿಗೆ ಅವಧಿಗೆ 27/6/24ರಂದು ನಡೆಯಲಿರುವ ಚುನಾವಣೆಗೆ ನಮ್ಮ ಗೌರವ ರಾಜ್ಯ ಅಧ್ಯಕ್ಷರಾದ ಸಿ ರಮೇಶರವರು RR ತಂಡ ಇವರ ಸಮ್ಮುಖದಲ್ಲಿ ನಾವು RR ತಂಡದ ಜಿಲ್ಲಾಧ್ಯಕ್ಷರಾಗಿ ಸ್ಪರ್ಧೆಯಲ್ಲಿರುತ್ತೇವೆ. ನಮಗೆ ಚುನಾವಣೆಯಲ್ಲಿ 2, 3, 4 ಈ ಕ್ರಮ ಸಂಖ್ಯೆಗಳಿಗೆ ಮತದಾನ ಮಾಡಿ ನಮ್ಮನ್ನು ಜಯಿಸಲು ಮಾಡಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ. ನಮ್ಮ ಸರ್ವ ಸದಸ್ಯರನ್ನು ವಂದಿಸುತ್ತಾ ಕೇಳಿಕೊಳ್ಳುತ್ತೇನೆ. ಈಗ ಮುಂದಿನ ನನ್ನ ಚುನಾವಣೆಯಲ್ಲಿ ಅವಧಿಯಲ್ಲಿ ನಾನು ನನ್ನ ಕೈಲಾದ ಮಟ್ಟಿಗೆ ಮುಂದೆ ಮಾಡಿದ್ದಾರೆ, ಇನ್ನೊಬ್ಬರು ಮಾಡದೇ ಇರೋದು ನಾವು ಹೇಳಲ್ಲ. ನಾವು ಮುಂದೆ ನಮ್ಮ ಸಂಘಕ್ಕಾಗಿ ಒಂದು ಸೈಟ್ ಮಾಡೋದಾಗಲಿ, ನಮ್ಮ ರಾಜ್ಯಾಧ್ಯಕ್ಷರನ್ನು ಭೇಟಿ ಮಾಡಿ ಕರೆತಂದು ಇಲ್ಲೊಂದು ಸೈಟ್ ನನ್ನ ಕೈಲಾದ ಮಟ್ಟಿಗೆ ನಾನು ಒಂದು ಗುರುತು ಮಾಡಿ ಮುಂದೆ ಅವ್ರು ಹೇಳ್ಬೋದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಆಗಲೇ ಒಂದು ಸರ್ತಿ ಜಿಲ್ಲಾಧ್ಯಕ್ಷರಾಗಿದ್ದರು ಮತ್ತು ರಾಜ್ಯದಲ್ಲಿ MC ಮೆಂಬರ್ ಆಗಿದ್ದರು. ಅವರು ಏನೂ ಮಾಡಿರೋದಿಲ್ಲ. ನಮ್ಮ ಕೈಲಾದ ಮಟ್ಟಿಗೆ ನಾವು ಘಂಟಾಘೋಷವಾಗಿ ಹೇಳ್ತೀವಿ. ಈ ನಮ್ಮ ಸರ್ವ ಮೆಂಬರ್ನೆಲ್ಲ ಕರ್ಕೊಂಡು ನಾನು ನಮ್ಮ ಜಿಲ್ಲೆಯಲ್ಲಿ ಒಂದು ಗುರುತು ಮಾಡೇ ತೀರ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ವೈಎಸ್ ನರಸಿಂಹಮೂರ್ತಿ, ಗೌರಿಬಿದನೂರು. ಈಗ ಅಲ್ಲಿ ಅಧ್ಯಕ್ಷರು. ನಾನು 2 ಸರ್ತಿ ಅಧ್ಯಕ್ಷರಾಗಿದ್ದೆ. ಅಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಅಲ್ಲಿ ನಾವು ಮಾಡಿದ್ದೀವಿ. ನಮ್ಮ ಗೌರಿಬಿದನೂರು ಮೆಂಬರ್ಸ್ ಎಲ್ಲನೂ ನನ್ನ ಜಿಲ್ಲಾಧ್ಯಕ್ಷರಿಗೆ ಇಲ್ಲಿ ಆಯ್ಕೆ ಮಾಡಿ ಕಳಿಸಿದ್ರು. ಇಲ್ಲಿ ಮತ್ತು ನಮ್ಮ ಎಲ್ಲ ಜಿಲ್ಲೆಯ ಮೆಂಬರ್ಸ್ ಎಲ್ಲ ಸೇರಿದ್ವಿ. ರಾಜ್ಯಾಧ್ಯಕ್ಷರ ಮುಂದೆ ಸೇರಿ ಒಂದು ಕಮಿಟಿ ಮಾಡಿದ್ವಿ, RR ತಂಡ ಅಂತ ಹೇಳ್ಬಿಟ್ಟು. ಆ ಕಮಿಟಿಯಲ್ಲಿ ನನ್ನ ಜಿಲ್ಲಾಧ್ಯಕ್ಷರಿಗೆ ಆಯ್ಕೆ ಮಾಡಿದ್ರು. ಇವರು ನನ್ನ ವಿರೋಧಿಗಳು ಇದರಲ್ಲಿರೋರು. ನಾನು ನಿನಗೆ ಸಪೋರ್ಟ್ ಮಾಡ್ತೀನಪ್ಪ ಅಂತ ಹೇಳಿದ್ರು. ನಾನು ನಿನಗೆ ಎಲೆಕ್ಷನ್ಗೆ ಬರೋಲ್ಲ, ನಾನು ZPಗೆ ಹೋಗ್ತೀನಿ ಅದೇನೇನೋ ಹೇಳಿದ್ರು, ನಮ್ಮನ್ನು ನಂಬಿಸಿದ್ರು. ಆದ್ರೂ ಅವರು ಆ ಮಾತಿನಂತೆ ನಡೀಲಿಲ್ಲ. ಕೊನೆಯಲ್ಲಿ ಬಂದುಬಿಟ್ಟು ನನಗೆ ಜಿಲ್ಲಾಧ್ಯಕ್ಷರ ಸ್ಥಾನ ಬೇಕು ಅಂತ ನನಗೆ ವಿರೋಧವಾಗಿ ಇದು ಮಾಡಿದ್ದಾರೆ, ಪ್ರತಿಸ್ಪರ್ಧಿಯಾಗಿ ನಿಂತಿದ್ದಾರೆ. ಪ್ರತಿಸ್ಪರ್ಧಿಯಾಗಿ ಧನ್ಯವಾದಗಳು.